ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ದೇಶದ ಪ್ರಧಾನಮಂತ್ರಿಯೊಬ್ಬರನ್ನ ಕೆಟ್ಟ ಪದ, ಏನು ಪದ ಅದು? ಹೇಡಿ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೂ ಮುಂಚೆ ಇದೇ ರೀತಿಯ ಪದಗಳನ್ನು ಬಳಸಿದರು. ನೋಡಿ, ಸರಿಸಮಾನ ಸ್ಥಾನಮಾನದಲ್ಲಿರ್ತಕ್ಕಂಥವರು ಕೆಲವು ಸಾರಿ ಟೀಕೆ ಮಾಡುವ ಸಂದರ್ಭದಲ್ಲಿ ಲಘುವಾಗಿ ಮಾತಾಡಿದ್ರೂ ಕೂಡ ಅವರವರ ಎತ್ತರಕ್ಕೆ ಅದು ಸರಿವಿ ಹೋಗ್ಬೋದು. ಆದರೆ ಒಬ್ಬ ಯುವಕ, ಸಣ್ಣ ವ್ಯಕ್ತಿ ದೇಶದ ಪ್ರಧಾನಿಯನ್ನ ಇಷ್ಟೊಂದು ಕಠಿಣವಾದ ಪದಗಳಿಂದ ನಿಂದಿಸಿದರೆ ಇದೊಂದು ವಿಪರ್ಯಾಸ ಅಂತ ನಾನು ಹೇಳ್ಬೋದು. ಆದರೆ ಅವರ ಅಭಿಮಾನಿಗಳು, ಪ್ರಧಾನಮಂತ್ರಿಯೊಬ್ಬರನ್ನು ಗೌರವಿಸ್ತಕ್ಕಂಥ ಈ ದೇಶವಾಸಿಗಳು ಅವರನ್ನು ಬಹುಶಃ ಕುನ್ನಿಗೆ ಹೋಲಿಸಿಬಿಡ್ತಾರೆ. ಅದನ್ನು ನಾನು ಹೋಲಿಸಲ್ಲ ಆ ಥರ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ, ನಾನೀಗ ದೇವನಹಳ್ಳಿ ಕಡೆ ಹೋಗಿದ್ದೆ. ಅಲ್ಲೊಂದು ಸಭೆ ಇತ್ತು. ಬರ್ತಿರ್ಬೇಕಾದ್ರೆ ಯುವಕರು ಸುಮಾರು ಜನ ಅಲ್ಲಿ ಸಭೆ ಸೇರಿದ್ದವರು ಎಷ್ಟು ಕೆಟ್ಟದಾಗಿ ಇಂಥ ಪದವನ್ನು ಬಳಸಿದ್ರು ಅಂತಂದರೆ, ಅದಕ್ಕೆ ನಾನು ಆ ಪದಗಳನ್ನು ಎಲ್ಲ ಹೇಳಲಿಕ್ಕಾಗೋದಿಲ್ಲ. ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಈ ರೀತಿ ನಿಂದಿಸಿದ ಒಬ್ಬ ಕುನ್ನಿ ಅಂದ್ಬಿಟ್ರು. ನನಗೆ ಆ ಜ್ಞಾಪಕ ಇತ್ತು, ಅದನ್ನಷ್ಟೇ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸಿದ್ದೇನೆ. ಆದರೆ ನಾನು ಈ ಪದಗಳನ್ನು ಬಳಸೋದಿಲ್ಲ. ಯಾಕಂತಂದರೆ ಸಂವಿಧಾನ ನಮಗೆ ಪಾಠ ಕಲಿಸ್ಕೊಟ್ಟಿದೆ. ಅಧಿಕಾರ ಬರುತ್ತೆ ಹೋಗುತ್ತೆ, ಆದರೂ ಕೂಡ ಈ ವ್ಯವಸ್ಥೆಯಲ್ಲಿ ನಾವು ಒಬ್ಬರೊಬ್ಬರನ್ನು ಗೌರವಿಸಬೇಕು. ಪ್ರಧಾನಮಂತ್ರಿಯನ್ನೊಬ್ಬರು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವರು ಈ ರೀತಿ ನಮೂದಿಸತಕ್ಕಂಥದ್ದು ಸರಿ ಇದೆಯಾ? ಇದನ್ನು ನಾವು ತುಂಡವಾಗಿ ಖಂಡಿಸ್ತೇವೆ. ಮುಖ್ಯಮಂತ್ರಿಗಳು ತಾಳ್ಮೆ ಕಳೆದುಕೊಂಡು ಈ ರೀತಿ ಮಾತಾಡ್ತಿದ್ದಾರಾ? ರಾಹುಲ್ ಗಾಂಧಿಯವರನ್ನು ಓಲೈಕೆ ಮಾಡಲಿಕ್ಕೆ ಈ ರೀತಿ ಮಾತುಗಳನ್ನು ಮಾತಾಡ್ತಿದ್ದಾರಾ? ಅಥವಾ ಹೇಗೋ ನನ್ನನ್ನು ಮುಖ್ಯಮಂತ್ರಿಯಿಂದ ಇಳಿಸಿಬಿಡ್ತಾರೆ, ಹೇಗಾದರೂ ನಾನು ಇಂಥವುಗಳನ್ನ ಮಾತಾಡಿ ಇನ್ನೊಂದಷ್ಟು ದಿನ ಉಳ್ಕೊಳ್ಬೇಕು ಅಂತ ಮಾತಾಡ್ತಾರಾ? ಅಥವಾ ತಲೆಗಿಲೆ ಕೆಟ್ಟು ಈ ರೀತಿ ಏನಾದರೂ ಪದಗಳ ಬಳಕೆ ಮಾಡ್ತಿದ್ದಾರಾ? ಅವರಿಗೆ ಪರೀಕ್ಷೆ ಮಾಡಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ನಾನಾದರೂ ಹೇಳ್ತೇನೆ. ನಿಮಗೇನಾದರೂ ಪಶ್ಚಾತ್ತಾಪ ಆಗಿದ್ದರೆ ಅಂಥ ದೇಶದ ಪ್ರಧಾನಮಂತ್ರಿಗಿಂತ ಪದ ಬಳಕೆ ಮಾಡಬಾರ್ದು ಅಂತ ತಕ್ಷಣ ತಾವು ದೇಶದ ಕ್ಷಮೆ ಕೇಳಬೇಕು, ಮೋದಿಜಿಯವರ ಕ್ಷಮೆ ಕೇಳಬೇಕು ಅಂತೇಳಿ ನಾನಾದರೂ ಒತ್ತಾಯಿಸ್ತೇನೆ.